ದೇವಕಿ ನಂದನ ನಂದ ವೃಂದವನಾಂಜನ ಗೋಕುಲ ಚಂದ್ರ ದೇವಕಿ ನಂದನ ದೈತ್ಯ ವಿಮೋಹಕ ನಿತ್ಯ ಸುಖಾದೆ ದೇವ ಸುಬೋಧಕ ಬುದ್ಧ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ ದೇವಕಿ ನಂದನ ನಂದ ಕುಮಾರ ಆನಂದ ತೀರ್ಥ ಕೃತ ಹರಿಗಾಥಾ ಪಾಪಹರ ಶುಭ ನಿತ್ಯ ಸುಖಾರ್ಥ ಆನಂದ ತೀರ್ಥ ಕೃತ ಹರಿಗಾಥಾ ಆನಂದ ತೀರ್ಥ ಕೃತ ಹರಿಗಾಥಾ ಪಾಪಹರ ಶುಭ ನಿತ್ಯ ಸುಖಾರ್ಥ ದೇವಕಿ ನಂದನ ನಂದ ಕುಮಾರ. ದೈತ್ಯ ವಿಮೋಹಕ, ದೈತ್ಯರಿಗೆ ಮೋಹವನ್ನ ಹುಟ್ಟಿಸಿದವ. ಅವರಿಗೆ ಬೇಕಾದ್ದನ್ನ ಯಾರಾದ್ರೂ ಹೇಳ್ತಾರೆ ಅಂದ್ರೆ ಬೇಗ ಕೇಳ್ತಾರೆ ಅವರು. ಅಲ್ಲೇನಿದೆ ಅದನ್ನು ಹೇಳ್ತಾರೆ ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದನ್ನ ಹೇಳಿದ್ರೆ ಅವರಿಗೆ ಅರ್ಥವೂ ಆಗಲ್ಲ, ಅದು ಆಸಕ್ತಿಯೂ ಇರಲ್ಲ, ಅದರ ಬಗ್ಗೆ ಅವರಿಗೆ ಮನಸ್ಸಿಗೆ ಒಪ್ಪಿಗೆನೂ ಆಗಲ್ಲ. ಆದ್ರಿಂದಾಗಿ ದೈತ್ಯ ವಿಮೋಹಕ, ಭಗವಂತ ಬೇಕು ಅಂತಾನೆ ಮೋಹಕ ರೂಪದಿಂದ ಶಾಸ್ತ್ರದ ವಿಷಯಗಳಲ್ಲಿ ಹೆಚ್ಚಿನದ್ದನ್ನು ಯಾವುದನ್ನು ಹೇಳದೆ ಕೆಲವು ಮಾತುಗಳಲ್ಲಿ ಸೂತ್ರಪ್ರಾಯವಾಗಿ ಶೂನ್ಯಂ ಶೂನ್ಯಂ ಕ್ಷಣಿಕಂ ಕ್ಷಣಿಕಂ ದುಃಖಂ ದುಃಖಂ ಸ್ವಲಕ್ಷಣಂ ಸ್ವಲಕ್ಷಣಂ ಅಂತ ಹೇಳಿ ಮುಗಿಸಿ ಹೊರಟೇ ಹೋಗಿಬಿಟ್ಟ. ಬಹಳ ಜನಕ್ಕೆ ಅವ್ರವ್ರಿಗೆ ಬೇಕಾದ ಅರ್ಥ ಆಯ್ತು, ಅವರ ಶಿಷ್ಯರೇ ಹೇಳ್ಕೊಳ್ತಾರೆ. 4 ವಿಭಾಗ ಇದೆ ಅವರಲ್ಲಿ. ಒಬ್ಬನೇ ಗುರುಗಳು ಹೇಳಿದ ಮಾತುಗಳನ್ನ ನಾವು 4 ಜನ 4 ರೀತಿ ಅರ್ಥ ಮಾಡಿಕೊಂಡು ಅದು ಮತ್ತೆ 16, ಯಾಕೆಂದ್ರೆ ಜಗತ್ತನ್ನ ಪರಮ ಸತ್ಯ ಅಂತ ಹೇಳುವ ಬೌದ್ಧರು ಇದ್ದಾರೆ, ಜಗತ್ತು ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳುವಂತಹ ಬೌದ್ಧರು ಇದ್ದಾರೆ. ಅದನ್ನಾಗಿ ಶೂನ್ಯ ಅಂತ ಅನ್ನುವ ಮಾತು ಅವರಿಗೆ ಈ ಚಿಂತನೆಗೆ ಪ್ರೇರಕವಾದದ್ದು. ಮತ್ತು ಅವರೇ ಪರಮ ಸತ್ಯ ಅಂತ ಹೇಳುವಂತಹ ವಾದಿಗಳು ಕೂಡ ಬೌದ್ಧರಲ್ಲೇ ಇದ್ದಾರೆ. ಇದ್ಯಾಕೆ ಹೀಗಾಯ್ತು? ಬುದ್ಧ ಒಬ್ಬನೇ ಅಲ್ವಾ ಹೇಳಿದ್ದು, ಒಂದೇ ತರ ಹೇಳಿದ್ದಲ್ವ, ಯಾಕದ ಇಬ್ರಿ? ನಮ್ಗೆ ಗುರುಗಳ ಅನುಗ್ರಹ ಹಾಗಾಗಿದೆ, ನಾವು ಅದನ್ನ ತಗೊಂಡಿದ್ರೆ ನಮ್ದೇ ಸರಿ ಅಂತ ಒಬ್ರು, ಇನ್ನೊಬ್ರು ನಮ್ದೇ ಸರಿ ಅಂತ ಇನ್ನೊಬ್ರು. ಅದರಲ್ಲಿ ಇವತ್ತು ಆ ಪ್ರಭೇದಗಳಲ್ಲಿ 4 ಅನುಸರಿಸುವ ಚಿಂತನೆಗಳು ಉಳಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಗ್ರಂಥಗಳಂತೂ ಅಂತದ್ದು ಅಧ್ಯಯನಕ್ಕೆ ಬೇಕಾದ ರೀತಿಯಲ್ಲಿ ವಿರುದ್ಧ, ಒಂದಕ್ಕಿಂತ ಒಂದು ಪೂರ್ತಿ ವಿರುದ್ಧ ಚಿಂತನೆಯಲ್ಲಿ ಬೆಳೆದು ನಿಂತದ್ದಿದೆ. ಇದೇ ವಿಮೋಹಕ. ಆದ್ರೆ ನಿತ್ಯ ಸುಖಾದೆ, ನಿತ್ಯ ಸುಖವನ್ನ ಎಲ್ಲರಿಗೂ ಕೊಡುವವನು ಮತ್ತು ಸುಖವನ್ನೇ ತಾನು ಉಣ್ಣುವವನು. ಅವನು ಯಾವತ್ತೂ ಕೂಡ ದುಃಖಿ ಆಗುವುದು ಅಂತ ಇಲ್ವೇ ಇಲ್ಲ ಅವನಿಗೆ. ನಿತ್ಯ ಸುಖಮಯ, ಸುಖವನ್ನೇ ಅದತಿ ಅಂದ್ರೆ ಶುಭಂ ಪಿಬತ್ಯ ಸೌ ನಿತ್ಯಂ ನ ಶುಭಂ ಸಹರಿ ಪಿಬೇತ್. ಯಾವುದಾದ್ರೂ ಒಂದು ಕೆಲಸದಲ್ಲಿ ಒಳ್ಳೇದು ಅಂತ ಆದಾಗ ಆ ಒಳ್ಳೆಯ ಕೆಲಸಕ್ಕೆ ಸಿಗುವಂತಹ ಸುಖವನ್ನ ಒಬ್ಬ ಸಜ್ಜನನಿಗೆ ಸಿಗುವಂತ ಆಗ್ಬೇಕು ಅಂದ್ರೆ ಪರಮಾತ್ಮ ಅದನ್ನು ಮೊದಲು ಸ್ವೀಕಾರ ಮಾಡಬೇಕು. ಅವನು ಸ್ವೀಕಾರ ಮಾಡಿದಾಗ್ಲೇ ನಮ್ಗೆ ಅದರ ಸೌಖ್ಯ ಅನುಭವಕ್ಕೆ ಬರುತ್ತೆ. ಹಾಗಾದ್ರೆ ದುಃಖ ಅನುಭವಿಸ್ಬೇಕು ಅಂದ್ರು ದುಃಖ ಅವನು ಅನುಭವಿಸ್ಬೇಕಂದ್ರೆ ಇಲ್ಲ. ಯಾವಾಗ್ಲೂ ಸುಖದ ಅನುಭವಕ್ಕೆ ಮಾತ್ರ ಅವನು, ಅಂದ್ರೆ ನಮ್ಮ ಸುಖವನ್ನು ಅವನು ಅನುಭವಿಸುವುದೇ ಇಲ್ಲ ಬಿಡಿ, ಅವನು ಸುಖ ಅನುಭವಿಸ್ತಾ ಇರ್ತಾನೆ. ಅದರಲ್ಲಿರುವ ಗುಣಾಂಶವನ್ನ ನಮ್ಗದು ಸುಖ ಕೊಡುತ್ತೆ. ಅಂದ್ರೆ ದುಃಖ ನಮಗೆ ಸಿಗಬೇಕಾದದ್ದನ್ನ, ದಕ್ಕಬೇಕಾದದ್ದನ್ನ, ಅನುಭವಿಸ್ಬೇಕಾದದ್ದನ್ನ ನಿಂತು ದಕ್ಕುವಂತೆ ಮಾಡ್ತಾನೆ ಹೊರತು ಅವನೇ ಅದರ ಸುಖವನ್ನು ಅನುಭವಿಸುವುದಲ್ಲ. ಯಾಕಂದ್ರೆ ಅವನ ಸ್ವರೂಪ ಇಲ್ಲ. ದೇವ ಸುಬೋಧಕ ಬುದ್ಧ ಸ್ವರೂಪ. ಇದೇ ಬುದ್ಧನಿಂದ ಯಾರೆಲ್ಲ ಬುದ್ಧಿಗೆಟ್ರೋ, ಆದ್ರೆ ದೇವತೆಗಳಿಗೆ ಅದೇ ವಿದ್ಯೆ ಅತ್ಯಂತ ಬೋಧಪ್ರದವಾಗಿತ್ತು. ದೇವ ಸುಬೋಧಕ, ದೇವತೆಗಳಿಗೆ ಬೋಧಕವಾಯಿತು, ದೈತ್ಯರಿಗೆ
ಮೋಹಕವಾಯಿತು. ದೇವ ಸುಬೋಧಕ, ದೈತ್ಯ ವಿಮೋಹಕ. ಆ ಶಬ್ದ ಎಷ್ಟು ಚಂದ! ವಿಮೋಹಕ, ಸುಬೋಧಕ, ಬುದ್ಧ ಸ್ವರೂಪ. ಹೀಗೆ ಬುದ್ಧ ರೂಪನಾಗಿ ತಿಳಿದವನೇ ಅವನು. ಬುದ್ಧ ಅಂದ್ರೆ ಬುದ್ಧಿ ಇದ್ದವನು, ಬುದ್ಧಿಯಿಂದ ಸಂಗತಿಗಳನ್ನ ತನ್ನಲ್ಲಿಗೆ ಎಳೆದುಕೊಂಡವನು ಅಂತ ಅರ್ಥ. ಬುದ್ಧ ಸ್ವರೂಪ. ದುಷ್ಟ ಕುಲಾಂತಕ, ಕಲ್ಕಿ ಸ್ವರೂಪ. ದುಷ್ಟರ ಕುಲವನ್ನೇ ಕತ್ತರಿಸಿದವನು, ಕತ್ತರಿಸುವವನು. ಇದು ಹಿಂದೆ ನಡೆದಿದೆ ಈ ಕಲ್ಕಿಯ ರೂಪ. ಇದೇ ಮೊದಲ ಬಾರಿಗೆ ಏನಾಗ್ತಾ ಇರುದಲ್ಲ. ಅದರಿಂದ ಅವರಿಗೆ ಅದರ ಕಲ್ಪನೆ ಇದೆ. ಇನ್ನು ಆಗ್ಬೇಕಾದ ರೂಪದ ಬಗ್ಗೆ ಹೇಗೆ ಹೇಳ್ತಾರೆ? ಸದ್ಯಕ್ಕಂತೂ ಕಲ್ಕಿ ಅವತಾರ ಆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗ್ಬೇಕಾದದ್ದು ಯಾವಾಗ ಅಂದ್ರೆ ಯುಗದ ಸಂಧ್ಯೆಯಲ್ಲಿ, ಯುಗ ಸಂಧ್ಯಾಯಾಮ್ ಅಂತ ಭಾಗವತವು ಹೇಳುತ್ತೆ. ಕಲಿಯುಗದ ಕೊನೆಯಾಗುವುದಕ್ಕೆ ಇನ್ನೂ 4,27,000 ವರ್ಷ ಇದೆ. ಅದನ್ನಾಗಿ ಆ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಇನ್ನೂ ತುಂಬಾ ದಿವಸ ಇದೆ. ಸದ್ಯಕ್ಕಂತೂ ನಮಗೆ ಇದ್ಯಾವುದೋ ಕಲ್ಕೆ ಹೆಸರಿನಲ್ಲಿ ಬಂದ ಸಂಗತಿಗಳೆಲ್ಲ ಕೇವಲ ಒಂದು ಕಾಲ್ಪನಿಕವಾದ ಚಿತ್ರಣ ಅಷ್ಟೇ. ಅಲ್ಲಿ ಹೇಳಿದ ವಿಷಯಗಳು ಸತ್ಯ, ಆದ್ರೆ ಅದರಲ್ಲಿ ನಿರೂಪಣೆ ಮಾಡಿದ ಕೆಲವು ಅಂಶಗಳು ಸುಳ್ಳು. ಅಂದ್ರೆ ಶಂಬಲ ಗ್ರಾಮ, ವಿಷ್ಣು ಶರ್ಮಾ, ಅವನ ಹೆಸರು ಕಲ್ಕಿ, ಇಂಥ ಕಾರಣಕ್ಕಾಗಿ ಅವತರಿಸ್ತಾನೆ. ಆದ್ರೆ ಅದರ ಕಾಲ ಏನ್ ಹೇಳಿದ್ದಾರೆ ಅದು ಇನ್ನು ಬರ್ಲಿಕ್ಕೆ ಎಷ್ಟೋ ದಿವಸಗಳಿವೆ. ಮತ್ತೆ ಅಲ್ಲಿ ಅಶ್ವತ್ಥಾಮ ಅವನೇನೋ ಸಹಾಯ ಮಾಡುತ್ತಾನೆ, ಇನ್ನೇನೇನೇನೇನೇನೋ ಸಂಬಂಧ ಇಲ್ಲದ ಕಥೆಗಳೆಲ್ಲ ಸೇರ್ಕೊಂಡ್ ಬಿಟ್ಟಿದೆ. ಅದೆಲ್ಲ ಕೇವಲ ಒಂದು ಕಾಲ್ಪನಿಕ, ನಮಗೆ ಹ್ಯಾರಿ ಪಾಟರ್ ತರನೇ ಏನೇನೋ ಕಥೆ ಸೇರಿಸ್ಕೊಂಡು ಮಾಡಿದ್ದಾರೆ. ಆದ್ರೆ ಅದರ ಸರಿಯಾದ ಚಿತ್ರಣ ಏನು ಅನ್ನೋದನ್ನ ಪುರಾಣವೇ ಪೂರ್ತಿ ಬಿಡಿಸಿ ಹೇಳಲಿಲ್ಲ. ಅಂದ್ಮೇಲೆ ಅದನ್ನು ಕಲ್ಪಿಸಿಕೊಂಡು ತಿಳಿದ್ರೆ ಅದರಿಂದ ಏನು ಲಾಭವೂ ಇಲ್ಲ. ಒಟ್ಟಂತೂ ಧರ್ಮವನ್ನ ಮರು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬರುವಂತದ್ದು ಧರ್ಮ ವಿವರ್ಧನ ಮೂಲ ಯುಗಾದೆ. ಮತ್ತೆ ಮೂಲ ಅಂದ್ರೆ ತುದಿ. ಕೃತಯುಗದ ಧರ್ಮದ ಪ್ರಚೋದನೆಗೆ ಕಾರಣವಾಗುವ, ಅದರಿಂದಾಗೆ ಪ್ರಚೋದಯಾತ್ ಅನ್ನುವ ಶಬ್ದ ಕಲ್ಕಿಯನ್ನ ಹೇಳುತ್ತೆ ಅಂತ ಗಾಯತ್ರಿಯ ಶಬ್ದದ ವಿಶೇಷವನ್ನ ನಿರೂಪಣೆ ಮಾಡುತ್ತಾರೆ. ಮತ್ತೆ ಮೂಲ ಯುಗಾದೆ, ಮತ್ತೆ ಕೃತಯುಗದ ಆರಂಭ ಆಗುತ್ತೆ. ಆನಂದ ತೀರ್ಥರಿಂದ ರಚಿಸಲ್ಪಟ್ಟ ಈ ಹರಿಗಾಥೆಯು ಪಾಪಗಳನ್ನು ಕಳೆಯುತ್ತೆ ಮತ್ತು ನಿತ್ಯ ಶುಭವನ್ನೇ ಅನುಭವಿಸುವುದಕ್ಕೆ, ಸುಖವನ್ನೇ ಉಣುವುದಕ್ಕೆ ಸಹಕಾರವನ್ನು ನೀಡುತ್ತೆ. ಈ ಸ್ತೋತ್ರವನ್ನ ನಿತ್ಯ ಪಠಿಸಿದವನಿಗೆ ನಿತ್ಯ ಸುಖ ಅನ್ನೋದು ಲಭ್ಯವಾಗುತ್ತೆ. ನೂರಾರು ಅರ್ಥಗಳಲ್ಲಿ ಈ ಪದ್ಯ ತಿಳ್ಕೊಳ್ಳುತ್ತೆ. ಪ್ರಧಾನವಾದ ಅಂಶ ನಮಗೆ ಗಮನಕ್ಕೆ ಬರಬೇಕಾದದ್ದು, ಆನಂದ ತೀರ್ಥರೆಂಬ ಮುನಿಯು ಹಾಡಿದ ಈ ಹರಿಗಾಥೆ ಓದುಗರ, ಕೇಳುಗರ, ಅನುಸಂಧಾನಕಾರರ ಪಾಪಗಳನ್ನೆಲ್ಲ ಕಳೆಯುವುದಷ್ಟೇ ಅಲ್ಲದೆ ನಿತ್ಯ ಸುಖವನ್ನ, ಮಾಂಗಲ್ಯವನ್ನ ಉಂಟು ಮಾಡುತ್ತೆ. ದೈತ್ಯರಿಗೆ ಮೋಹವನ್ನು ಭರಿಸಿದ ನಿತ್ಯ ಸುಖದಾತಾರನೇ, ಬುದ್ಧ ರೂಪನೆ ದೇವನೀನಲ ತಿಳಿವ ಕರುಣಿಸುವಾತನು. ದುಷ್ಟ ಕುಲವನ್ನು ತರಿದು ಕೊಲ್ಲುತ್ತ ಧರ್ಮವನ್ನು ಬೆಳಗಿಸುತ್ತಲಿ, ಕೃತಯುಗಕ್ಕೆ ಬೀಜವನ್ನು ಬಿತ್ತುವ ಕಲ್ಕಿ ರೂಪನೆ ವಂದನಂ. ಮಧ್ವ ಮುನಿಯೊರೆದಂಥ ದೇವನ ಗುಣವ ಹಾಡುವ ಗೀತವು, ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಶ್ರೀ ಹರಿಪ್ರಿಯತಾ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ಹೃತ್ಪೂರ್ವಕವಾದ ನಮಸ್ಕಾರ. ಮತ್ತೆ ನಾಳಿದ್ದು 2 ಏಕಾದಶಿಯ ಅವಕಾಶ ಅಂತ ಸಂದರ್ಭದಲ್ಲಿ ಅದನ್ನ ಸಾರ್ಥಕಪಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಶ್ರೀ ಹರಿಪ್ರಿಯತಾ.